ವಿದೂಷಿ ಶೋಭಾ ಆಲೇಖ ಅವರ ಕಿರುಪರಿಚಯ. ವಿದೂಷಿ ಶೋಭಾ ಆಲೇಖ ಅವರು ತಮ್ಮ ಗುರುಗಳಾದ ಡಾಕ್ಟರ್ ಅಶೋಕ ಹುಗ್ಗನ್ನವರ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತರು. ಸಂಗೀತದಲ್ಲಿ BA ಪದವಿ ಪಡೆದರು. ಕಳೆದ 20 ವರ್ಷದಿಂದ JP ನಗರ 7ನೇ ಹಂತ ನವೋದಯ ನಗರದಲ್ಲಿ ಸಂಗೀತ ಗುರುಕುಲವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಹಲವಾರು ಶಿಷ್ಯರನ್ನು ಉತ್ತಮ ಗಾಯಕರನ್ನಾಗಿ ಮಾಡಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ವಚನ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ. ಅತಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರಿಗೂ ಸಂಗೀತ ಕಲಿಸುವ ಇವರ ತಾಳ್ಮೆ ಅಪಾರ. ಶಾಸ್ತ್ರೀಯ ರಾಗಗಳ ಅತಿ ಸೂಕ್ಷ್ಮ ಮತ್ತು ಸಂಕೀರ್ಣತೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ಶಿವರಾತ್ರಿಯ ಕಾರ್ಯಕ್ರಮದ ಪ್ರಯುಕ್ತ ದೇವರ ನಾಮಗಳು ಮತ್ತು ಲಘು ಸಂಗೀತವನ್ನು ಪ್ರಸ್ತುತಪಡಿಸಲಿದ್ದಾರೆ. ವಿದ್ವಾನ್ MV ಹೆಗಡೆ ಅವರಿಂದ ಸಂಗೀತ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಚಿಕ್ಕಂದಿನಿಂದಲೇ ಸಂಗೀತದ ವಾತಾವರಣದಲ್ಲಿ ಬೆಳೆದ ಕೀರ್ತನ ತನ್ನ ಸಂಗೀತದ ಕಲಿಕೆಯನ್ನು ತಾಯಿ ಶೋಭಾರಿಂದ ಪ್ರಾರಂಭಿಸಿದರು. ಗಾಯನದ ಜೊತೆಗೆ ಕೀಬೋರ್ಡ್ ವಾದನದಲ್ಲಿಯೂ ಪರಿಣಿತಿ ಪಡೆದರು. ಇಂದು ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಕೀಬೋರ್ಡ್ ವಾದನ ನಡೆಸಿಕೊಟ್ಟಿದ್ದಾರೆ. ಸ್ವತಃ ಹಾಡುವುದರ ಜೊತೆಗೆ ಕೀಬೋರ್ಡ್ ಕೂಡ ನುಡಿಸುವುದು ಇವರ ವಿಶಿಷ್ಟತೆ. ಶಿವರಾತ್ರಿಯ ವಿಶೇಷ ಕಾರ್ಯಕ್ರಮದ ಪ್ರಯುಕ್ತ ಗಾಯನದ ಜೊತೆಗೆ ಸಹ ಗಾಯಕರಿಗೆ ಕೀಬೋರ್ಡ್ ನುಡಿಸಲಿದ್ದಾರೆ. ಶ್ರೀಮತಿ ಚಿತ್ರಾ ಹೆಗಡೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಗಳಾದ ಪ್ರಭಾವತಿ ವಾಮನಾಚಾರ್ಯ ಅವರಿಂದ ಪ್ರಾರಂಭಿಸಿದರು. ನಂತರ ಗಜಾನನ ನಾರಾಯಣ ರಾವ್ ಬಿಜಾಪುರೆ ಅವರಿಂದ ಹೆಚ್ಚಿನ ತರಬೇತಿ ಪಡೆದರು. ವೃತ್ತಿಯಿಂದ ಸಾಫ್ಟ್ವೇರ್ ಕ್ಷೇತ್ರದಲ್ಲಿದ್ದರೂ ಪ್ರವೃತ್ತಿಯಿಂದ ಸಂಗೀತ ಸಾಧನೆ ಮುಂದುವರೆಸಿದ್ದಾರೆ. ಹಲವಾರು ಮಕ್ಕಳಿಗೆ ಸಂಗೀತವನ್ನು ಕಲಿಸಿದ್ದಾರೆ. ಭಕ್ತಿ ಗೀತೆಯಲ್ಲಿ ವಿಶೇಷ ಆಸಕ್ತಿ ಮತ್ತು ಕುಶಲತೆ ಹೊಂದಿದ್ದಾರೆ. ಶ್ರೀಯುತ ನಾಗರಾಜ ಹೆಗಡೆ ಇವರು ಪ್ರಾಥಮಿಕ ತಬಲಾ ಅಭ್ಯಾಸವನ್ನು ಶ್ರೀ ಗಜಾನನ ಹೆಗಡೆ ಗಿಳಿಗುಂಡಿ ಇವರಲ್ಲಿ ಕಲಿತರು. ನಂತರ ಶ್ರೀಯುತ ಲಕ್ಷ್ಮೀಶ್ ರಾವ್ ಹಾಗೂ ಶ್ರೀಯುತ ಶ್ರೀಕಾಂತ್ ದೇವಿಪುರ್ ಇವರಲ್ಲಿ ಮುಂದುವರೆಸಿದರು. ಜೊತೆಯಲ್ಲಿ ತಮ್ಮ ಹಾರ್ಮೋನಿಯಂ ಅಭ್ಯಾಸವನ್ನು ಶ್ರೀ ವಿಘ್ನೇಶ್ವರ ಭಟ್ ಪುಡಗದ್ದೆ, ಶ್ರೀಯುತ SH ಶ್ರೀಪಾದ್, ಶ್ರೀಯುತ ಪಂಡಿತ MP ಹೆಗಡೆ, ಡಾಕ್ಟರ್ ರವೀಂದ್ರ ಕಾಟೋಟಿ ಇವರಲ್ಲಿ ಹಾರ್ಮೋನಿಯಂ ಅಭ್ಯಾಸ ಮಾಡಿದರು. 2003ರಲ್ಲಿ ಗೇತಕ್ ಸಂಗೀತ ವಿದ್ಯಾಲಯವನ್ನು ಪ್ರಾರಂಭಿಸಿದರು. ಇವರು ಉತ್ತರ ಕನ್ನಡ ಮತ್ತು ಬೆಂಗಳೂರು ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಕದಂಬೋತ್ಸವ, ಕರಾವಳಿ ಉತ್ಸವ, ಮೈಸೂರು ದಸರಾ, ಆನೆಗೊಂದಿ ಉತ್ಸವ ಹಾಗೂ ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್ ಹಲವು ರಾಜ್ಯಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಪ್ರತಿಷ್ಠಾನ ಇವರು ನಡೆಸಿದ ಅಖಿಲ ಕರ್ನಾಟಕ ಕವಿಗಳ 10ನೇ ಸಮ್ಮೇಳನದಲ್ಲಿ ಇವರಿಗೆ ಕರ್ನಾಟಕ ಸಂಗೀತ ಕಲಾರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿರುತ್ತಾರೆ.